ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರಕ್ಕೆ ಮತ್ತೊಂದು ಕೀರ್ತಿ ತಂದುಕೊಟ್ಟ ಸಂಕೇಶ್ವರ ಪಟ್ಟಣದ ಹೆಮ್ಮೆಯ ಸುಪುತ್ರಿ, ವಿಶ್ರಾಂತ ಕೆಎಸ್ಆರ್ಟಿಸಿ ಹೆಡ್ ಮೆಕ್ಯಾನಿಕಲ್ ರವರ ಸುಪುತ್ರಿ ಆದಂಥ ಡಾಕ್ಟರ್ ಮಿಥಿಲ್ ಭೀಮಪ್ಪ ಕೋಟ್ಯಾಗೋಳ್ MSc PhD ಕೆಸೆಟ್ ಧಾರವಾಡ ವಿಶ್ವವಿದ್ಯಾಲಯದಿಂದ PhD ಪದವಿ ಸಂಪಾದನೆ ಮಾಡಿದ್ದಕ್ಕೆ ಇಂದು ಸಂಕೇಶ್ವರ ನಾಗರಿಕ ವೇದಿಕೆಯ ವತಿಯಿಂದ ಇಂದು ಸನ್ಮಾನ ಮಾಡಲಾಯಿತು. ಮೈಸೂರು ಪೇಟ ಹಾಕಿ ಶಾಲು ಹೊದಿಸಿ ಮಾಲೆ ಹಾಕಿ ಗುಚ್ಛ ನೀಡಿ ಅವರಿಗೆ ಅಭಿನಂದಿಸಲಾಯಿತು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ, ಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಮಲ್ಟಿಪಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಗೂ ಖ್ಯಾತ ಸೈಕಲ್ ಭೀಷ್ಮ ಹಾಗೂ ಸಂಕೇಶ್ವರ ನಾಗರಿಕ ವೇದಿಕೆಯ ಸಂಸ್ಥಾಪಕರಾದ ರಮೇಶ್ ಪೂಜಾರಿ, ಸಂಕೇಶ್ವರ ನಾಗರಿಕ ವೇದಿಕೆಯ ಉಪಾಧ್ಯಕ್ಷರಾದ ಪುಷ್ಪರಾಜ್ ಮಾನೆ, ಮುಖಂಡರಾದ ಸುಭಾಷ್ ಸೋಮಶೆಟ್ಟಿ ಇವರೆಲ್ಲರೂ ಆಗಮಿಸಿ ಸತ್ಕರಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮಿಥಿಲ್ ಭೀಮಪ್ಪ ಕೋಟ್ಯಾಗೋಳ್, ತಂದೆ ಭೀಮಪ್ಪ ಮಲ್ಲಪ್ಪ ಕೋಟ್ಯಾಗೋಳ್, ತಾಯಿ ಲಕ್ಷ್ಮೀ ಭೀಮಪ್ಪ ಕೋಟ್ಯಾಗೋಳ್, ಅಣ್ಣ ಡಾಕ್ಟರ್ ಮಲ್ಲಿಕಾರ್ಜುನ್ ಭೀಮಪ್ಪ ಕೋಟ್ಯಾಗೋಳ್, ವೈನಿ ಸೌಮ್ಯ ಮಲ್ಲಿಕಾರ್ಜುನ್ ಕೋಟ್ಯಾಗೋಳ್, ಸುಭಿಕ್ಷಾ, ಸುಪ್ರೀತ್, ಸುಚಿತ್ ಹಾಗೂ ಕುಟುಂಬಸ್ಥವರು ಈ ಒಂದು ಸತ್ಕಾರ್ಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಡಾಕ್ಟರ್ ಮಿಥಿಲ್ ಭೀಮಪ್ಪ ಕೋಟ್ಯಾಗೋಳ್ ಇವರ ಮುಂದಿನ ಒಂದು ಕಾರ್ಯಕ್ಕೆ ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ಶುಭಾಶಯಗಳನ್ನು ಕೋರಲಾಯಿತು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ನಮ್ಮ ಸಂಕೇಶ್ವರದ ಸುಪುತ್ರಿಯಾದಂಥ ಮಿಥಿಲ್ ಭೀಮಪ್ಪ ಕೋಟ್ಯಾಗೋಳ್ ಇವರು ಫಿಸಿಕ್ಸ್ ಸಬ್ಜೆಕ್ಟ್ನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ PhDಯನ್ನು ಪಡೆದು ನಮ್ಮ ಊರಿಗೆ ಮತ್ತು ಈ ಒಂದು ಕುಟುಂಬಕ್ಕೂ ಕೂಡ ಒಂದು ಘನತೆಯನ್ನು ತಂದುಕೊಟ್ಟಂಥ ಮಿಥಿಲ್ ಅವರಿಗೆ ಫಸ್ಟ್ ಆಫ್ ಆಲ್ ಕಾಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಯಾವುದೇ ಏನನ್ನ ಸಾಧಿಸಬೇಕಾದ್ರೆ ಶಿಕ್ಷಣ ಭಾಳ ಮುಖ್ಯವಾದದ್ದು. ಅದಕ್ಕೆ ಈ ಶಿಕ್ಷಣದಿಂದ ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ಕುಟುಂಬಕ್ಕೆ ಮತ್ತು ಮಿಥಿಲಾ ಅವರಿಗೆ ಮತ್ತೊಮ್ಮೆ ನಮ್ಮ ನಾಗರಿಕ ವೇದಿಕೆ ವತಿಯಿಂದ ಪುಷ್ಪರಾಜ್ ಮಾನೆ ಆಗಲಿ ಮತ್ತು ಎಲ್ಲರ ಮುಖಂಡರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಜರುಗಿದೆ. ಅವರಿಗೆ ಮುಂದಿನ ಎಲ್ಲ ದಿನಗಳು ಒಳ್ಳೆಯ ರೀತಿ ಆಗಲಿ ಅಂತ ಶುಭ ಹಾರೈಸಿ ನನ್ನ ಎರಡು ಮಾತುಗಳಿಗೆ संकेश्वरची मुलगी ही PhD कर्नाटक युनिव्हर्सिटीमध्ये PhD संपूर्ण केला म्हणजे आमच्या संकेश्वरचा पण अभिमान आहे. तरी आता अनेक विशेष बातमी सांगायच्या मध्ये आज सरकारनं महिलांसाठी 33 कोटी आरक्षण दिलेलं आहे. तर ही पण अभिनंदनाची गोष्ट आहे. त्या निमित्तानं आपण या मुलगीचा सन्मान करतोय. ही पण मला अभिमानाची गोष्ट आहे. तिच्या पुढील कार्यास आम्ही शुभेच्छा देऊन धन्यवाद. जय हिंद, जय कर्नाटक. ಕೋಟೆಗೋಳ್ ಇವರು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ PhD ಪದವಿ ಪಡೆದಿದ್ದು ಕೇಳಿದವಾಗ ನಮಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ನಮ್ಮ ಸಂಕೇಶ್ವರದ ಹುಡುಗಿ ಇಷ್ಟು ಮುಂದುವರಿತಾರಂದರೆ ಇಡೀ ಸಂಕೇಶ್ವರಕ್ಕೆ ಆನಂದ ಆಗುವಂಥ ವಿಷಯ. ಆದರೆ ಅದನ್ನು ಕೇಳಿ ನಾವಿವತ್ತು ನಮ್ಮ ನಾಗರಿಕ ವೇದಿಕೆ ವತಿಯಿಂದ ಆ ಹುಡುಗಿದ ಒಂದು ಸನ್ಮಾನ ಇಟ್ಕೊಂಡು ಸನ್ಮಾನ ಮಾಡಿದ್ದೇವೆ. ಈ ಸನ್ಮಾನದಲ್ಲಿ ನಮ್ಮ ಜನಪ್ರಿಯ ಮಾಜಿ ನಗರ ಸೇವಕರು ಹಾಗೂ ನಮ್ಮ ಜನಪ್ರಿಯ ಡಾಕ್ಟರಾದ ಡಾಕ್ಟರ್ ಕರಜ್ಗಿ ಅವರು, ಜಯಪ್ರಕಾಶ್ ಕರಜ್ಗಿ ಅವರು, ನಮ್ಮ ಮರಾಠ ಸಂಘದ ಅಧ್ಯಕ್ಷರಾದಂಥ ಮುಖಂಡರಾದಂಥ ಪುಷ್ಪರಾಜ್ ಮಾನೆ ಅವರು, ಇವರೆಲ್ಲ ಸೇರಿಕೊಂಡು ಇವತ್ತು ನಾವು ಈ ಕಾರ್ಯ ನೆರವೇರಿಸಿ ನಮ್ಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ನಾವು ಭಾಳ ಅಡಚಣೆಯಲ್ಲಿರ್ತೇವೆ. ಡಾಕ್ಟರ್ ಸಹ ಗಡಬಡಿಯಲ್ಲಿರ್ತಾರೆ. ಪುಷ್ಪರಾಜ್ ಮಾನೆ ಅವರಿಗೆ ಊರಿಗೆ ಹೋಗಬೇಕಿತ್ತು. ಮತ್ತು ಇವತ್ತು ನಮ್ಗೆ ಸಮಯ ಸಿಕ್ಕಿದ್ವಿ. ಇವತ್ತು 100 ಮಂದಿ ನಿಮ್ಮ ಮನೆಯಲ್ಲಿ ಜಾಗ ಸಿಗೋದಿಲ್ಲ ಅಂಥ ಸಂದರ್ಭ. ಆದರೆ ಇವತ್ತು ನಾವು ಅರ್ಜೆಂಟಾಗಿ ಆ ಮದುವೆ ಇರುವ ಕಾರಣವಾಗಿ ಅರ್ಜೆಂಟಾಗಿ ನಾವು 4 ಜನ ಬಂದು ಅವರನ್ನು ಸನ್ಮಾನಿಸಿ ಭಾಳ ಸಂತೋಷ ಆಗಿದೆ ಅಂತ ಹೇಳಿ ಒಂದೆರಡು ಮಾತಿಗೆ ವಿರಾಮ ಹೇಳ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಮ್ಮೆಲ್ಲರಿಗೆ ಹುಮ್ಮಸ್ಸದ ದಿವಸ. ಏಕೆಂದರೆ ನಮ್ಮ ಹುಡ್ಕೋ ಕಾಲನಿಯಲ್ಲಿಯ ನಿಖಿಲ್ ಕೋಟೆ ಇವರಿಗೆ PhD ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ಸಿಕ್ಕಿದ್ದಕ್ಕೆ ಎಲ್ಲರಿಗೂ ಒಂದು ಖುಷಿ ವಿಷಯ. ಸಂಕೇಶ್ವರದ ಅಭಿಮಾನ, ಅದಕ್ಕೆ ನಾವು ಧನ್ಯವಾದಗಳು ಹೇಳ್ತೀವಿ. ನಾಗರಿಕ ವೇದಿಕೆ ವತಿಯಿಂದ ನನಗೆ ಸನ್ಮಾನ ಮಾಡಿದ್ದಕ್ಕೋಸ್ಕರ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್.
ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಮಾಜಿ ನಗರಸೇವಕರಾದಂಥ ಡಾಕ್ಟರ್ ಜಯಪ್ರಕಾಶ್ ಕರಜಗಿ ಅವರೇ, ಖ್ಯಾತ ಸೈಕಲ್ ಪಟು ರಮೇಶ್ ಪೂಜಾರಿ ಅವರೇ, ಹಾಗೂ ಮುಖಂಡರಾದಂಥ ಪುಷ್ಪರಾಜ್ ಮಾನೆ ಅವರೇ, ಹಾಗೂ ನಮ್ಮ ಮತ್ತೋರ್ವ ಮುಖಂಡರಾದಂಥ ಸುಮತ್ ಶೆಟ್ಟಿ ಸರ್ ಅವರೇ, ಇವತ್ತು ಡಾಕ್ಟರ್ ಮಿಥಾಲಿ ಕೊಠ್ಯಾಗೋಳ್ ಇವರು ಫಿಸಿಕ್ಸ್ ವಿಷಯದಲ್ಲಿ ಧಾರವಾಡ ಯೂನಿವರ್ಸಿಟಿ ಧಾರವಾಡ ಇಲ್ಲಿ PhD ಪದವಿಯನ್ನು ಸಂಪಾದನೆ ಮಾಡಿದ್ದಾರೆ. ಯಾಕಂದ್ರೆ ಇಡೀ ನಮ್ಮ ಉತ್ತರ ಭಾರತದಲ್ಲಿಯೇ ಧಾರವಾಡ ಯೂನಿವರ್ಸಿಟಿ ಅಂದ್ರೆ ಸ್ಟ್ಯಾಂಡರ್ಡ್ ಯೂನಿವರ್ಸಿಟಿ. ಅಲ್ಲಿ ಮತ್ತು ವಿಷಯ ಅಂದ್ರೆ ಫಿಸಿಕ್ಸ್ ವಿಷಯದಲ್ಲಿ PhD ಮಾಡೋದಂದ್ರೆ ಭಾಳ ಕಠಿಣ ಇರ್ತದೆ, ಪರಿಶ್ರಮ ಭಾಳ ಪಡಬೇಕಾಗ್ತದೆ, ರಾತ್ರಿ ಹಗಲಿ ಅಭ್ಯಾಸ ಮಾಡಬೇಕಾಗ್ತದೆ. ಅಂತ ಒಂದು ಸಾಧನೆ ಮಾಡಿದಂಥ ಡಾಕ್ಟರ್ ಮಿಥಿಲಾ ಕೊಠ್ಯಾಗೋಳ್ ಇವರಿಗೆ ಸಂಕೇಶ್ವರ ನಾಗರಿಕ ವತಿಯಿಂದ ನಾನು ಮೊಟ್ಟ ಮೊದಲಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ಅದೇ ರೀತಿ ಅವರು ಮತ್ತೊಂದು ಸಾಧನೆ ಮಾಡಿದ್ದಾರೆ, ಅದು KSET ಪರೀಕ್ಷೆ ಕೂಡ ಉತ್ತೀರ್ಣ ಹೊಂದಿದ್ದಾರೆ. ಅದು ಕೂಡ ಒಂದು ಪ್ಲಸ್. ಯಾಕಂದ್ರೆ ಇದು ಜಾಬ್ ಮತ್ತು ನೌಕರಿ ಅವರಿಗೆ ಫಿಕ್ಸ್ ಆದಂಗ. ಅದಕ್ಕಾಗಿ ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ಇಲ್ಲಿ ಆಗಮಿಸಿದಂಥ ಎಲ್ಲರಿಗೆ ಮತ್ತು ಡಾಕ್ಟರ್ ಮಿಥಿಲಾ ಕೊಠ್ಯಾಗೋಳ್ ಅವರ ತಂದೆಗೆ, ಅವರ ಕುಟುಂಬಸ್ಥರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ.